ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪುಣ್ಯಕ್ಷೇತ್ರ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ಗುರುಗುಂಡ ಬ್ರಹ್ಮೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರೆಯ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೀತಾ ಇದ್ದು, ನಿನ್ನೆ ಅದ್ದೂರಿ ಕೃಷಿ ಮೇಳ ಹಾಗೂ ರೈತ ಸಮಾವೇಶ ನಡೆಯಿತು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಆರ್ ಅಶೋಕ್ ರೈತರಿಗೆ ಹಲವು ಕಿವಿ ಮಾತುಗಳನ್ನ ಹೇಳಿದ್ರು. ಕೃಷಿ ಕ್ಷೇತ್ರದಲ್ಲಿ ಸಂಶೋಧನೆ ಒಳ್ಳೆಯದು, ಆದರೆ ರೈತರನ್ನ ನೈಸರ್ಗಿಕ ಪದ್ಧತಿಯಿಂದ ಹೆಚ್ಚು ದೂರ ಕರೆದುಕೊಂಡು ಹೋಗಬಾರದು. ಹಿಂದೆ ರೈತರ ಮನೆಯಲ್ಲೇ ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆಯಂತಹ ಉಪಕಸುಬನ್ನ ಕೃಷಿಗೆ ಪೂರಕವಾಗಿ ಅವಲಂಬಿಸಿದ್ರು. ಆದರೆ ಇದೀಗ ರೈತರು ಎಲ್ಲವನ್ನೂ ಖರೀದಿಸುವಂತಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಸರ್ಕಾರ ಕೃಷಿ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಎಂದರು. ಮನೆಯಲ್ಲಿ ತಂದೆ ವ್ಯವಸಾಯಗಾರನಾದ್ರೆ ತಾಯಿನೂ ವ್ಯವಸಾಯನೇ, ಮಕ್ಕಳು ವ್ಯವಸಾಯಗಾರರೇ. ನನ್ಗೆ ಅಭ್ಯಾಸ ಇದೆ. ನಾವು ಬೆಳಗ್ಗೆ ಎದ್ದು ಗವರ್ಮೆಂಟ್ ಸ್ಕೂಲ್ಗೆ, ಜಾಲಹಳ್ಳಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಎಬ್ಬರಿಸ್ಬಿಟ್ಟು ಜೋಳ ಕಾಯಿ ಹೋಗು ಅಂತ ಕಳಿಸ್ತಾ ಇದ್ರು ನಮ್ಮಪ್ಪ. ನಾನು 9 ಗಂಟೆ 10 ಗಂಟೆವರೆಗೆ ಜೋಳ ಕಾದ್ಬಿಟ್ಟು, ಯಾಕಂದ್ರೆ ಕಾಗೆಗಳು ಬರೋದು ಅದೇ ಟೈಮ್ಗೆ, ವಾಪಸ್ ಮನೆಗೆ ಬರ್ತಾ ಇದ್ದೆ. ಮತ್ತೆ ಸಾಯಂಕಾಲ ವಾಪಸ್ಸು ಹೋಗಿ ಕಾದ್ಬಿಟ್ಟು ಮತ್ತೆ ವಾಪಸ್ ಬರ್ತಾ ಇದ್ದೆ. ಒಂದು ಸೈಕಲ್ ಇತ್ತು. ಅಂದ್ರೆ ಮನೆಯಲ್ಲಿ ನೀವು ಮುಸರೆ ನೀರು ಅಂತೀರಿ ನಾವು, ಅದಕ್ಕೆ ಒಂದು ಮನೆ ಮುಂದೆ ಇತ್ತು ಬಾನೆ. ಏನೇನ್ ಮುಗ್ದದ್ದು ಎಲ್ಲ ಅಲ್ಲಿ ಹಾಕ್ತಾ ಇದ್ರಿ. ಮತ್ತೆ ಕೋಳಿಗಳು ಸಾಕ್ತಾ ಇದ್ರಿ, ಕುರಿ ಸಾಕ್ತಾ ಇದ್ರಿ, ಹಸುಗಳು ಸಾಕ್ತಾ ಇದ್ರಿ, ಅಲ್ಲೇ ಗೊಬ್ಬರ ಆಗ್ತಾ ಇತ್ತು. ನಮ್ಮಲ್ಲಿ ವೇಸ್ಟ್ ಏನಿತ್ತು ಹಾಗೆ ಕೋಳಿ ತಿಂತಾ ಇತ್ತು, ಕುರಿ, ಇವೆಲ್ಲ ಒಂದು ಸರ್ಕಲ್ ಇತ್ತು. ಅದಕ್ಕೆ ಲಾಸ್ ಆಗ್ತಾ ಇರಲ್ಲ. ಈಗ ನಾವು ಆ ಸರ್ಕಲ್ ಇಂದ ಆಚೆ ಬಂದ್ಬಿಟ್ಟಿದ್ದೀರಿ. ಎಲ್ಲ ಕೊಂಡುಕೊಳ್ಳೋದೆ, ಎಲ್ಲ ಕೊಂಡು ಆಗ್ತಾ ಇದ್ದೀರಿ. ಅದಕ್ಕೆ ಲಾಭ ಆಗ್ತಾ ಇಲ್ಲ. ಯಾಕಂದ್ರೆ ಆ ಸೈಕಲ್ ಇಂದ ನಾವು ಆಚೆ ಬಂದಿದ್ದೀವಿ, ಆ ಸರ್ಕಲ್ ಇಂದ. ಬಳಿಕ ಪಟ್ಟನಾಯಕನಹಳ್ಳಿ ಗುರುಗುಂಡ ಬ್ರಹ್ಮೇಶ್ವರ ಮಠದ ನಂಜಾವಧೂತ ಸ್ವಾಮೀಜಿ ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಹಾಗೂ ಮಾರುಕಟ್ಟೆ ದೊರೆತು ರೈತರಿಗೆ ಲಾಭದಾಯಕವಾದರೆ ಮಾತ್ರ ಕೃಷಿ ಕ್ಷೇತ್ರದತ್ತ ಯುವಜನತೆ ಮುಖ ಮಾಡಲು ಸಾಧ್ಯ. ರೈತರ ಬದುಕನ್ನ ಹಸನು ಮಾಡಲು ಸರ್ಕಾರಗಳು ರೂಪಿಸಿದ ಯೋಜನೆಗಳನ್ನ ನೇರವಾಗಿ ರೈತರಿಗೆ ತಲುಪಿಸಬೇಕು. ವೈಜ್ಞಾನಿಕ ಕೃಷಿ ಆವಿಷ್ಕಾರಗಳ ಬಗ್ಗೆ ವಸ್ತು ಪ್ರದರ್ಶನದಲ್ಲಿ ಅರಿವನ್ನ ಮೂಡಿಸಲಾಗುತ್ತಿದೆ ಎಂದರು. ನಾವು ನಮ್ಮ ರೈತರಿಗೆ ತೋರಿಸ್ತಾ ಇರುವಂತ ದಾರಿ, ರೈತರು ಕೃಷಿಯಲ್ಲಿ ಉತ್ಸಾಹವನ್ನ, ನಂಬಿಕೆಯನ್ನ ಕಳ್ಕೊಳ್ತಾ ಇರುವಂತ ರೀತಿಯನ್ನ ನಾವು ನೋಡಿದಾಗ, ಇನ್ನೊಂದು 10-15 ವರ್ಷದಲ್ಲಿ ನಾವು ಏನು ಈ ಆಹಾರ ಪದಾರ್ಥಗಳ ಸ್ವಾವಲಂಬಿಗಳಾಗಿದ್ದೇವೆ, ಅದು ಆತಂಕಕ್ಕೆ ಒಳಗಾಗ್ತದೆ. ನಾವು ಹಿನ್ನಡೆಯನ್ನು ಹೊಂದ್ತೇವೆ. ನಾವು ಬೇರೆಯವ್ರ ಮುಂದೆ ಆಹಾರಕ್ಕಾಗಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದು ನಿಲ್ತದೆ ಅಂತೇಳಿ ಹೇಳ್ತಾರೆ. ಕೇಳ್ತಿದ್ದ ಕಾರಣ ಏನು? ನಾವು ಮೊನ್ನೆಲ್ಲ ಚರ್ಚೆ ಮಾಡ್ತಾ ಇದ್ವು. ಒಂದು ಸಣ್ಣ ನಿರ್ಧಾರ, ರೇಷ್ಮೆ ಅಮರದನ್ನ ನಾವು ಸ್ಟಾಪ್ ಮಾಡ್ತೀವಿ, ನಮ್ಮ ರೇಷ್ಮೆಯನ್ನೇ ನಾವು ಬಳಸ್ತೀವಿ ಅನ್ನುವಂತ ಒಂದು ಸಣ್ಣ ನಿರ್ಧಾರ ಇವತ್ತು ನಮ್ಮ ರೇಷ್ಮೆ 60-70 ರೂಪಾಯಿ ಇದ್ದಿದ್ದು ಇವತ್ತು 850 ರೂಪಾಯಿಗೆ ಹೋಯ್ತು. ಒಂದು ಸಣ್ಣ ನಿರ್ಧಾರ. ನಮ್ಮನ್ನ ಆಳುವಂತ ಒಬ್ಬ ಮಂತ್ರಿ ಕೇಂದ್ರದಲ್ಲಿ ಕೂತ್ಕೊಂಡು ಮಾಡುವಂತ ಒಂದು ಸಣ್ಣ ಸಹಿಗೆ ಎಷ್ಟು ಶಕ್ತಿ ಇದೆ. ಅದರಿಂದ 16 ಲಕ್ಷ ಜನ ರೈತರು ಮತ್ತೆ ಅದ್ರ ಕಡೆ ನಂಬಿಕೆಯನ್ನು ಬೆಳೆಸ್ಕೊಂಡು ಮತ್ತೆ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ರೇಷ್ಮೆ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನಮ್ಮ ಜನ ಏನನ್ನಾದ್ರೂ ಕೂಡ ಮಾಡಲಿಕ್ಕೆ ತಯಾರಿದ್ದಾರೆ. ಕೃಷಿ ಮೇಳ ಹಾಗೂ ರೈತರ ಸಮಾವೇಶದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಸುರೇಶ್, ಕೃಷಿಕ ಸಮಾಜದ ಅಧ್ಯಕ್ಷ ಎನ್.ಸಿ. ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕ ಎಚ್. ನಾಗರಾಜ್, ನೇಗಲಯೋಗಿ ಸೇವಾ ಟ್ರಸ್ಟ್ನ ಮುನಿರತ್ನಪ್ಪ, ಕೃಷಿ ವಿಜ್ಞಾನಿ ಶಂಕರ್ ಸೇರಿದಂತೆ ಹಲವು ಮುಖಂಡರು, ಸಾವಿರಾರು ಶ್ರೀಮಠದ ಭಕ್ತರು ಹಾಜರಾಗಿದ್ದರು. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.